ಕೊಪ್ಪಳದಲ್ಲಿ ತುಂಗಭದ್ರಾ ಆಪರೇಷನ್ ಸಕ್ಸಸ್ ಆಗಿದೆ. ತುಂಗಭದ್ರಾ ಡ್ಯಾಂಗೆ 3ನೇ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿ ಸಾಗಿದೆ. ಬಹಳ ಆತಂಕ ಇತ್ತು ಏನಾಗ್ಬಿಡುತ್ತೋ ಅಂತೇಳಿ. ಬಟ್ ಈಗ 3 ಸ್ಟಾಪ್ ಲಾಗ್ ಗೇಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಅದು ಸಕ್ಸಸ್ಫುಲಿ ಆಗಿದೆ. 19ನೇ ಕ್ರಸ್ಟ್ ಗೇಟ್ನಲ್ಲಿ ನೀರಿನ ಹರಿವಿನ ಪ್ರಮಾಣ ತಗ್ಗಿದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇತ್ತು. ಡೈಲಿ ಒಂದು 10 TMC ಈ ಕಡಿಮೆ ಆಗಿದೆ. 2 ಕ್ರೇನ್ ಮೂಲಕ ಲಿಫ್ಟ್ ಮಾಡಿ ಸ್ಟಾಪ್ ಲಾಗ್ ಅಳವಡಿಕೆ ಮಾಡಿದ್ದಾರೆ. ಜಲಾಶಯದ 33 ಗೇಟ್ಗಳನ್ನು ಕೂಡ TB ಡ್ಯಾಮ್ ಈಗ TB ಬೋರ್ಡ್ ಕ್ಲೋಸ್ ಮಾಡಿದೆ. ಯಶಸ್ವಿಯಾಗಿ 3 ಸ್ಟಾಪ್ ಲಾಗ್ ಅಳವಡಿಸಿದ್ದಾರೆ ಕನಯ್ಯ ನಾಯ್ಡು ಟೀಮ್ನವರು. ಬಹಳ ಒಂದು ಶ್ರಮದ ಒಂದು ಕೆಲಸ ಇದು. ಜೊತೆಗೆ ಅಲ್ಲಿ ಉಸ್ತುವಾರಿ ಸಚಿವ ತಂಗಡಿಗೆ ಏನಿದ್ದಾರೆ ಅವರಾಗಿರ್ಬೋದು, ಜೊತೆಗೆ ಹಿಟ್ನಾಳಾಗಿರ್ಬೋದು, ಸಂಸದರು ಎಲ್ಲ ಒಗ್ಗೂಡಿಕೊಂಡು ಈ ರೀತಿಯಾಗಿ ನೀರಿನ ಹರಿವಿನ ಪ್ರಮಾಣ ಏನಿದೆ ಅದನ್ನು ಆದಷ್ಟು ತಗ್ಗಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಶಸ್ವಿಯಾಗಿ ಈಗ ಸ್ಟಾಪ್ ಲಾಗ್ ಗೇಟನ್ನು ಅಳವಡಿಕೆ ಮಾಡಲಾಗಿದೆ. ಒಟ್ಟು 3 ಗೇಟ್ಗಳನ್ನು ಇಲ್ಲಿವರೆಗೂ ಸಕ್ಸಸ್ಫುಲ್ಲಾಗಿ ಅಳವಡಿಕೆಯನ್ನು ಮಾಡಿದ್ದಾರೆ. 2 ಕ್ರೇನ್ಗಳನ್ನು ಬಳಸುವ ಮೂಲಕ ಅದನ್ನು ಲಿಫ್ಟ್ ಮಾಡಿ ಸ್ಟಾಪ್ ಲಾಗನ್ನು ಈಗ ಅಲ್ಲಿ ಕೂರಿಸಿದ್ದಾರೆ. ಇನ್ನು ಓವರಾಲ್ 33 ಗೇಟ್ ಇದ್ದಾವೆ. ಎಲ್ಲವನ್ನು ಕೂಡ ಈಗ ಕ್ಲೋಸ್ ಮಾಡಿದ್ದಾರೆ. ನೋಡಿ, ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ನೀರು ಹರಿದು ಹೋಗ್ತಾ ಇದೆ ಅಷ್ಟೇ. ಅದು ನೋಡಿ ಯಾವ ರೀತಿ ಭಾಳ ಗಟ್ಟಿಮುಟ್ಟಾಗಿ ಆ ಗೇಟ್ ಅಳವಡಿಕೆ ಮಾಡಲಾಗಿದೆ ಅಂಥೇಳಿ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ ಅಷ್ಟೇ. ಅದು ಆ ಕಡೆ ಈ ಕಡೆ ಎಲ್ಲ ಗೇಟ್ಗಳು ಕೂಡ ಈಗ ಕ್ಲೋಸ್ ಆಗಿದ್ದಾವೆ. ನೋಡಿ, 19ನೇ ಕ್ರಸ್ಟ್ ಗೇಟ್ ನೀರಲ್ಲಿ ಕಂಪ್ಲೀಟಾಗಿ ಒಂದು 60 TMC ಖಾಲಿ ಆಗಿಬಿಡುತ್ತೋ ಅನ್ನುವಂಥ ಆತಂಕ ಇತ್ತು. ಜೊತೆಗೆ ನೀರಿನ ಹರಿವಿನ ಪ್ರಮಾಣ ಅದನ್ನು ನೋಡಿಕೊಂಡು ಅಲ್ಲಿ ಅಳವಡಿಕೆ ಮಾಡಬೇಕಾಗಿತ್ತು. ಬಹಳ ಸಾಹಸದ ಕೆಲಸ ಕೂಡ ಆಗಿತ್ತು. ಅದರಲ್ಲೂ ಜಲಾಶಯ ಡ್ಯಾಮ್ ತಜ್ಞನಿದ್ದಾರೆ ಕನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಈಗ ಸಕ್ಸಸ್ಫುಲ್ಲಾಗಿ ಕೆಲಸವನ್ನು ಮಾಡಿದೆ.